ಏನು ಮಾಡ್ತಿದ್ರು, ಅದು ಊದಲಿಕ್ಕೋಸ್ಕರ ಆ ಬಾತಿ ಇಡ್ತಿದ್ರು. ಜೋರಾಗಿ ಗಾಳಿ ಬರಲಿ, ಅದರಿಂದ ಆ ಬೆಂಕಿ ಚೆನ್ನಾಗಿ ಉರಿಲಿ ಅಂಥೇಳಿ. ಅದೇ ರೀತಿ ನಿಮ್ಮ ಈ ಜಠರಾಗ್ನಿ ಅಂತಿದೆಯಲ್ಲ, ಇಲ್ಲಿ ಒಂದು ಅಗ್ನಿ ಇರ್ತದೆ, ತಿಳಿತಿಲ್ಲೋ? ಈ ಶರೀರ ಹೆಂಗೆ ರಚನೆ ಆಗಿದೆ ಗೊತ್ತೇನು? ಈ ಶರೀರದಲ್ಲಿ ಮಣ್ಣಿದೆ. ಮಣ್ಣೆಲ್ಲಿದೆ ಈ ಶರೀರದಲ್ಲಿ ಹೇಳಿ ನೋಡೋಣ. ಮಣ್ಣೆಲ್ಲಿದೆ ಅಂದರೆ, ಮಣ್ಣಿನ ಅಂಶ ಮಾಂಸಖಂಡಗಳಲ್ಲಿ, ಎಲುಬಿನಲ್ಲಿ, ಕೂದಲು ಮತ್ತು ಉಗುರಿನಲ್ಲಿ ಮಣ್ಣಿನ ಅಂಶ ಇದೆ. ನೀರಿನ ಅಂಶ ಎಲ್ಲಿದೆ? ರಕ್ತ, ಹಾರ್ಮೋನ್ಗಳಲ್ಲಿ ನೀರಿನ ಅಂಶ ಇದೆ. ಆಯಿತಾ? ಆಕಾಶದ ಅಂಶ ಈ ಶರೀರದಲ್ಲಿದೆ. ಸ್ಪೇಸ್ ಎಲ್ಲಿದೆ ಹೇಳಿ ನೋಡೋಣ. ಸ್ಪೇಸು ಸ್ಪೇಸ್ ಎಲ್ಲಿದೆ ಅಂದರೆ 9 ರಂಧ್ರಗಳಿದ್ದಾವೆ ಶರೀರದಲ್ಲಿ. ಆಕಾಶ ಅಂದರೆ ಏನು? ಸ್ಪೇಸ್. ನಮ್ಮ ಶರೀರದಲ್ಲಿ ಎಲ್ಲಿ ಸ್ಪೇಸ್ ಇದೆ? 1 2 3 4 5 6 7 8 9. ಹೌದಿಲ್ಲ? ಏನು ಹೇಳ್ತಾರೆ ಇದಕ್ಕೆ? 9 ತೂತಿನ ಕೊಡನವ್ವ ಅಂತ ಹೇಳ್ತಾರೆ. 9 ತೂತಿನ ಕೊಡ ಇದು. ಆದರೆ ಆ 9 ರಂಧ್ರಗಳಿದ್ರು ಯಾವುದೂ ಸೋರೋದಿಲ್ಲ. ಅವು ಸೋರಿದ್ರೆ ಮನುಷ್ಯ ಬದುಕೋದಿಲ್ಲ. ಹೌದಿಲ್ಲ? 6 3 ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ. 6 3 9 ಐತಿಲ್ಲ. ಹಾಗೆ ನವರಂಧ್ರಗಳು ಆಕಾಶ ತತ್ವ. ಇದು ಭೂಮಿ ತತ್ವ ಆಯಿತು, ಜಲತತ್ವ ಆಯಿತು, ಆಕಾಶ ತತ್ವ ಆಯಿತು. ಅಗ್ನಿ ಎಲ್ಲಿದೆ ಈ ಶರೀರದಲ್ಲಿ? ಹೊಟ್ಟೆಯಲ್ಲಿ. ಹೊಟ್ಟೆ ಹಸಿವಾದಾಗ ಏನಾಗ್ತದೆ? ನಿಮ್ಗೆ ಹೊಟ್ಟೆ ಉರಿ ಬರ್ತದಿಲ್ಲ, ಅದಕ್ಕೆ ಜಠರಾಗ್ನಿ ಅಂತ ಹೇಳ್ತಾರೆ. ಆಯ್ತಲ್ಲ? ಪೃಥ್ವಿ ಆಯಿತು, ನೀರಾಯಿತು, ಆಮೇಲೆ ಅಗ್ನಿ ಆಯಿತು, ಆಕಾಶ ಆಯಿತು. ವಾಯು ತತ್ವ ಎಲ್ಲಿದೆ? ಶ್ವಾಸಕೋಶದಲ್ಲಿ. ಇವು ಪ್ರಮುಖ ಕೇಂದ್ರಗಳು. ಇದನ್ನು ಒಳಗೊಂಡು ಇಡೀ ಶರೀರ ತುಂಬೆಲ್ಲ ಏನಾಗಿರ್ತದೆ? ಪಂಚಮಹಾಭೂತಗಳ ಶಕ್ತಿ ಹರಡಿಕೊಂಡಿರ್ತದೆ. ಈ ಜಗತ್ತಿನಲ್ಲಿ ಏನಿದಾವೆ? ಮಣ್ಣಿದೆ, ನೀರಿದೆ, ಗಾಳಿ ಇದೆ, ಬೆಂಕಿ ಇದೆ, ಆಕಾಶ ಇದೆ. ಹಾಗೆ ನಮ್ಮ ಶರೀರದಲ್ಲೂ ಕೂಡ ಪಂಚಮಹಾಭೂತಗಳಿದ್ದಾವೆ. ಹೌದಾ? ಇವುಗಳನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಏನು ಬೇಕು? ಸಂಸ್ಕಾರ ಬೇಕು. ಅದಕ್ಕೆ ಅಗ್ನಿ ಬೇಕು. ಈಗ ಸೂರ್ಯನ ಬೆಳಕಿಲ್ಲದೆ ಈ ಭೂಮಿಯಲ್ಲಿ ಒಂದು ಬಿತ್ತನೆ ಮಾಡ್ತಿರಲ್ಲ, ಅದು ಮೊಳಕೆ ಬರ್ತದೇನು? ಬರೋದಿಲ್ಲ. ಅದು ಭೂಮಿಯಲ್ಲಿ ಬಿತ್ತಿರೋ ಬೀಜ ಮೊಳಕೆ ಹೊಡಿಬೇಕಂದ್ರೆ ಸೂರ್ಯನ ಪ್ರಕಾಶ ಬೇಕು. ಹೌದಲ್ಲ? ಹಾಗೆ ನಮ್ಮ ಶರೀರದಲ್ಲೂ ಕೂಡ ಸಂಸ್ಕಾರಕ್ಕಾಗಿ ಅಗ್ನಿ ಬೇಕು. ಅಗ್ನಿ ಇಲ್ಲ ಅಂದರೆ ಮನುಷ್ಯನಿಗೆ ಜೀವ ಇಲ್ಲ. ಈಗ ತುಂಬ ಸೀರಿಯಸ್ ಇರ್ತಾನೆ ಮನುಷ್ಯ. ಡಾಕ್ಟರ್ ಬಂದವನ್ನ ಏನು ಮಾಡ್ತಾರೆ? ಮೊದಲು ಮುಟ್ಟು ನೋಡ್ತಾರೆ ಇಲ್ಲ? ಶರೀರ ಬೆಚ್ಚಗಿದ್ರೆ ಏನು ಮಾಡ್ತಾರೆ? ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಶರೀರ ತಣ್ಣಗಾದರೆ ಐ ಆಮ್ ಸೋ ಸಾರಿ ಅಂತ ಹೇಳ್ತಾರೆ. ಬೆಡ್ಶೀಟ್ ತೆಗೆದು ಮುಖದ ಮೇಲೆ ಹಾಕ್ತಾರೆ. ಯಾಕಂದರೆ ಯಾವಾಗ ಮನುಷ್ಯನ ಶರೀರ ತಣ್ಣಗಾಗ್ತದೆ ಆವಾಗ ಮನುಷ್ಯನಿಗೆ ಮರಣ ಸಂಭವಿಸ್ತದೆ. ಹೌದಿಲ್ಲ? ಅದಕ್ಕೆ ಅಂತಹ ಅಗ್ನಿ ತತ್ವ ನಿಮ್ಮಲ್ಲಿ ಕ್ರಿಯಾಶೀಲ ಇರಬೇಕಂದ್ರೆ ಭಸ್ತ್ರಿಕಾ ಮಾಡಬೇಕು. ಹೇಗೆ ಮಾಡೋದು ನೋಡಲ್ಲಿ. ನೀವೇನು ಮಾಡಿ, ನಿಮ್ಮ ಮೂಗುಗಳನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಮಾಡಿ ಎಡಕ್ಕೆ ಬಲಕ್ಕೆ ಎಡಕ್ಕೆ ಬಲಕ್ಕೆ ಪರೀಕ್ಷೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಕಡೆ ಜಾಸ್ತಿ ಉಸಿರು ಬರ್ತಾ ಇರ್ತದೆ, ಇನ್ನೊಂದು ಕಡೆ ಕಡಿಮೆ ಉಸಿರು ಬರ್ತಾ ಇರ್ತದೆ ಅಲ್ಲ? ಹೌದಿಲ್ಲ? ಈಗೇನು ಮಾಡಬೇಕು? ಯಾವ ಕಡೆ ಜಾಸ್ತಿ ಬರ್ತದಲ್ಲ ಆ ಮೂಗನ್ನು ಮುಚ್ಚಬೇಕು. ಹೀಗೆ ಮುಚ್ಚ್ರಿ. ಈ ಮುದ್ರೆ ಮಾಡ್ಕೊಳ್ಳಿ ಈ ಥರ. ಈಗ ನಿಮ್ಗೆ ಎಡಗಡೆ ಜಾಸ್ತಿ ಉಸಿರು ಬರ್ತಾ ಇದ್ರೆ ಎಡಗಡೆ ಮುಚ್ಚಬೇಕು, ಬಲಗಡೆ ಜಾಸ್ತಿ ಉಸಿರು ಬರ್ತಾ ಇದ್ರೆ ಬಲಗಡೆ ಮುಚ್ಚಬೇಕು. ಮುಚ್ಚಿ. ನಿಮಗೆ ಯಾವ ಕಡೆ ಜಾಸ್ತಿ ಇದೆಯಲ್ಲ ಆ ಕಡೆ ಮುಚ್ಚಿ. ಈಗ ಒಂದು ಕೈ ಮೇಲೆತ್ತಿ. ಒಂದು ಮೂಗನ್ನು ಮುಚ್ಚಬೇಕು, ಜಾಸ್ತಿ ಇರೋ ಮೂಗನ್ನು ಮುಚ್ಚಬೇಕು. ಈಗ ಎಡಗಡೆ ಮುಚ್ಚಬೇಕಂದ್ರೆ ಎಡಗೈಯಿಂದ, ಬಲಗಡೆ ಮುಚ್ಚಬೇಕಂದ್ರೆ ಬಲಗೈಯಿಂದ. ಹೇಳ್ತಾ? ಹೀಗೆ ಮುಚ್ಚಬೇಕು. ಹೀಗೆ ಹಿಡ್ಕೋಬೇಕು ಕೈನ, ಹೀಗೆ ಮುಚ್ಚಬೇಕು. ಉಸಿರು ತೆಗೆದುಕೊಳ್ಳಿ. ಉಸಿರು ತೆಗೆದುಕೊಳ್ತಾ ಕೈ ಮೇಲೆ, ಉಸಿರು ಬಿಡ್ತಾ ಕೈ ಕೆಳಗೆ. ಜೋರಾಗಿ ಮಾಡಿ. ಜೋರಾಗಿ ಇನ್ನೂ ಜೋರಾಗಿ. ಜೋರಾಗಿ ಇನ್ನು ಕಂಟಿನ್ಯೂ. ಜೋರಾಗಿ ಏತಮ್ಮ ಮಾಡು. ಜೋರಾಗಿ
ಕೆಲವೊಬ್ಬರಿಗೆ ನಿದ್ದೆ ಬರ್ತದೆ. ಯಾಕೆ ಬರ್ತದೆ ಅಂದರೆ ಪ್ರಾಣಶಕ್ತಿ ಕಮ್ಮಿ ಇದೆ ಅವರಿಗೆ. ಜೋರಾಗಿ ಮಾಡಿ. ಜೋರಾಗಿ. ಹಾಂ, ವೆರಿ ಗುಡ್. ಈಗ ಎರಡೂ ಕೈಯಿಂದ ಜೋರಾಗಿ ಮಾಡೋ. ಜೋರಾಗಿ ಹೇಳ್ಬೇಕು, ಜೋರಾಗಿ ಬಿಡ್ಬೇಕು. ಜೋರಾಗಿ ಮಾಡೋ. ಎರಡೂ ಕಡೆಯಿಂದ ಜೋರಾಗಿ, ಇನ್ನು ಜೋರಾಗಿ. ಜೋರಾಗಿ ಜೋರಾಗಿ. ಸ್ಟಾಪ್. ನೋಡ್ರಿ, ಎಲ್ಲ ಕೆಮ್ತಾ ಇದ್ರಿ. ಇಲ್ಲಿ ನೋಡಿ, ಶರೀರ ಬೆಚ್ಚಗಾಯ್ತಲ್ಲ. ಈಗ ಸ್ವಲ್ಪ ಬಿಸಿ ಅನ್ನಿಸ್ತಾ ಇದೆ ತಾನೆ? ಶರೀರದಲ್ಲಿ ಬಿಸಿ ಅನ್ನಿಸ್ತಾ ಇದೆ. ಈಗ ಇನ್ನೊಂದ್ಸಲಿ ಮಾಡೋಣ. ಇನ್ನೊಂದ್ಸಲಿ ಮಾಡಿದ್ಮೇಲೆ ಇಲ್ಲಿ ನೋಡಿ, ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ದೇವರು ಅನುಭವಕ್ಕೆ ಬರ್ತಾನೆ. ದೇವರು ನೋಡಿದ್ದೀರಲ್ಲ? ನೀವೆಲ್ಲ ನೋಡಿದ್ದೀರಾ? ದೇವರು ನೋಡಿಲ್ಲ? ಎಲ್ಲಿದ್ದಾರೆ? ಫೋಟೋದಲ್ಲ, ನಿಜವಾಗ್ಲೂ ನೋಡಿರೇನು? ಇಲ್ಲ. ದೇವ್ರು ಯಾರು ಅಂದರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ದೇವರೇ. ಹೌದಾ? ಈಗ ನೀವು ದೇವರನ್ನು, ನಿಜವಾದ ದೇವರನ್ನು, ನಮ್ಮನ್ನೆಲ್ಲ ಹುಟ್ಟಿಸಿದಲ್ಲ ದೇವರು, ಅವನನ್ನು ಹೇಗೆ ಅನುಭವಿಸೋದು ಅಂತ ನಿಮಗೆ ಹೇಳಿಕೊಡ್ತೇನೆ. ಆಯಿತಾ? ಈಗೇನು ಮಾಡಬೇಕು, ಅದನ್ನ 21 ಸಲ ಮಾಡಿದ ಮೇಲೆ ಉಸಿರು ತೆಗೆದುಕೊಳ್ಬೇಕು. ಉಸಿರು ತೆಗೆದುಕೊಂಡು ಉಸಿರು ಒಳಗಡೆನೆ ನಿಲ್ಲಿಸ್ಬೇಕು. ಉಸಿರು ಬಿಡಬಾರ್ದು. ಉಸಿರು ಒಳಗಡೆನೆ ಹಿಡಬೇಕು. ಹಿಡಿದು ಕೈ ಮುಷ್ಟಿ ಮಾಡ್ಬೇಕು. ಹಿಂಗೆ, ಇದಕ್ಕೇನು ಹೇಳ್ತಾರೆ? ಕುಂಭಕ್ ಅಂತ ಹೇಳ್ತಾರೆ. ಹಿಂಗೆ ಗಟ್ಟಿಯಾಗಿ ಹಿಡಿದು ಆಮೇಲೆ ನಾ ಬಿಡು ಅಂತ ಹೇಳಿದಾಗ ಉಸಿರು ಬಿಟ್ಟು ಅಂತ ಬಿಟ್ಟು ತೊಡೆ ಮೇಲೆ ಕೈ ಇಟ್ಕೊಂಡು ಈ ಮಧ್ಯಭಾಗ ಇದೆ ಅಲ್ಲ, ಅದನ್ನು ಗಮನಿಸಬೇಕು. ಕೈಯನ್ನು ತೊಡೆ ಮೇಲೆ ಇಟ್ಕೊಂಡು ಅವಾಗ ಹೇಳ್ತೇನೆ ನಿಮಗೆ. ಸರಿನಾ? ಶುರು ಮಾಡಿ. ಈಗ ಜೋರಾಗಿ ಜೋರಾಗಿನ ಜೋರಾಗಿ ಮಾಡ್ಬೇಕು. ಮಾತಾಡ್ತೀವಿ? ಯಾಕೆ ಮಾತಾಡ್ತೀವಿ? ಯಾಕೆ ಮಾತಾಡ್ತೀವಿ? ಮಾತಾಡ್ತೀವಿ 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 ಜೋರಾಗಿ ಮಾಡಿ. ಜೋರಾಗಿ, ಇನ್ನು ಜೋರಾಗಿ, ಜೋರಾಗಿ. ಸ್ಟಾಪ್. ಇಲ್ಲಿ ನೋಡಿ, ಉಸಿರು ತೆಗೆದುಕೊಳ್ಳಿ. ಟೈಟ್ ಮಾಡಿ. ಟೈಟ್. ಶರೀರವನ್ನು ಟೈಟ್ ಮಾಡಬೇಕು. ಟೈಟ್ ಟೈಟ್ ಟೈಟ್. ಎರಡು ಕೈ ಕೆಳಗೆ ಮುಷ್ಟಿ ಮಾಡಿ. ಟೈಟ್ ಮಾಡಿ. ಉಸಿರು ಬಿಡಬೇಡಿ. ಉಸಿರು ಬಿಡಬಾರ್ದು. ಉಸಿರು ಬಿಡಬಾರ್ದು. ಟೈಟ್. ಉಸಿರು ಬಿಡ್ತಾ ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನು ಗಮನಿಸಿ. ಕಣ್ಣು ಮುಚ್ಚಿ. ಕಣ್ಣು ಮುಚ್ಚಿ. ಈಗ ನಿಮ್ಮೆರಡೂ ಹಸ್ತಗಳ ಮಧ್ಯೆ ಒಂಥರ ಜುಮ್ ಜುಮ್ ಅಂತ ಇದೆ ನೋಡಿ. ಅಂತ ಇದೆಯಾ? ಕಣ್ಣು ಮುಚ್ಚಿ ಗಮನಿಸ್ಬೇಕು ಅದನ್ನು. ಅದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ. ವಿಶ್ವಶಕ್ತಿ. ಅದು ಯಾರ ಶರೀರವನ್ನು ಪ್ರವೇಶ ಮಾಡುತ್ತೆ ಅಂದರೆ, ಯಾರ ನರಗಳಲ್ಲಿ ಪ್ರಾಣ ಸಂಚಾರ ಜಾಸ್ತಿ ಆಗ್ತಾ ಇರ್ತದೆ ಅಂಥವರ ಶರೀರವನ್ನು ಅದು ಪ್ರವೇಶ ಮಾಡ್ತದೆ. ನಾಡಿ ಶುದ್ಧೀಕರಣ ಆಗಿರಬೇಕು. ಈಗ ಅದು ಶಕ್ತಿ ನಿಮ್ಮಲ್ಲಿ ಪ್ರವೇಶ ಮಾಡ್ತು ಅಂದರೆ ನಿಮ್ಮ ಒಳಗಡೆ ದೇವ್ರು ಬಂದ ಅಂತ ಅರ್ಥ. ಸ್ವಚ್ಛಿರೋ ಕಡೆಗೆ ದೇವ್ರಿರ್ತಾನೋ, ಗಲೀಜಿರೋ ಕಡೆ ದೇವ್ರಿರ್ತಾನೋ? ಈಗ ನೋಡಿ, ನಿಮ್ಮ ಶರೀರ ಎಲ್ಲ ಸ್ವಚ್ಛ ಆಯಿತು. ಈಗ ಮನೆ ಹೆಂಗೆ ಕಸ ಗುಡಿಸ್ತಾರಲ್ಲ ಹಾಗೆ ಶರೀರದ ಕಸ ಗುಡಿಸ್ಬೇಕಂದ್ರೆ ಏನು ಬೇಕು? ಪ್ರಾಣಾಯಾಮ ಮಾಡಬೇಕು. ಈಗ ಎಲ್ಲ ನರನಾಡಿಗಳೆಲ್ಲ ಸ್ವಚ್ಛ ಆಯಿತು, ರಕ್ತ ಸಂಚಾರ ಚೆನ್ನಾಗಾಯಿತು. ಅದಕ್ಕೆ ಆ ಕಾಸ್ಮಿಕ್ ಎನರ್ಜಿ ಏನಾಯಿತು, ನಿಮ್ಮ ಶರೀರವನ್ನು ಪ್ರವೇಶ ಮಾಡ್ತಾ ಇದೆ. ಅದಕ್ಕೆ ಆಶೀರ್ವಾದ ಮಾಡ್ತಿರಲ್ಲ ಕೈಯಿಂದ. ಅಂದರೆ ಕೈಯಿಂದ ಎನರ್ಜಿನ ಎಳ್ಕೋಬೋದು, ಕೈಯಿಂದ ಎನರ್ಜಿಯನ್ನು ಕೊಡ್ಬೋದು. ಆಶೀರ್ವಾದ ಇದಕ್ಕೆ ಮಾಡೋದು, ಕೈಯಿಂದ. ಆಯಿತಾ? ರಿಲ್ಯಾಕ್ಸ್. ಇದಕ್ಕೇನು ಹೇಳ್ತಾರೆ? ಭಸ್ತ್ರಿಕಾ ಪ್ರಾಣಾಯಾಮ. ರಿಲ್ಯಾಕ್ಸ್. ಭಸ್ತ್ರಿಕಾ ಅಂದರೆ ತಿದಿಯ ಉಸಿರಾಟ.
ಈ ಪ್ರಾಣಾಯಾಮ ಮಾಡಿದ್ರೆ ನಿಮಗೆ ಸುಸ್ತೇ ಆಗೋದಿಲ್ಲ. ಗ್ಯಾಸ್ಟ್ರಿಕ್ ಆಗಲಿ, ಅಸಿಡಿಟಿ ಆಗಲಿ, ಇದ್ಯಾವುದೂ ಆಗೋದಿಲ್ಲ, ಸುಸ್ತಾಗೋದಿಲ್ಲ ನಿಮಗೆ ಪ್ರಾಣಾಯಾಮ ಮಾಡೋದ್ರಿಂದ. ದಿನವಿಡೀ ಭಾಳ ಚೆನ್ನಾಗಿ ಉಲ್ಲಾಸ ಇರ್ತದೆ, ಉತ್ಸಾಹ ಇರ್ತದೆ. ತಿಳಿತಾ? ಈಗ ಎರಡನೇ ಪ್ರಾಣಾಯಾಮ ಯಾವುದು? ಕಪಾಲಭಾತಿ. ಅದನ್ನು ಹೇಗೆ ಮಾಡೋದು? ಇಲ್ಲಿ ನೋಡಿ, ಕಪಾಲಭಾತಿ. ಕಪಾಲಭಾತಿ ಅಂದ್ರೇನು? ಕಪಾಲ ಅಂದರೆ ಮೆದುಳು. ಇಲ್ಲಿ ಕೇಳಬೇಕು, ಗಮನ ಕೊಟ್ಟು ತಮ್ಮ. ಎಲ್ಲಿ ನೋಡ್ತಿ? ಕಪಾಲ ಅಂದ್ರೇನು? ಮೆದುಳು. ಭಾತಿ ಅಂದರೆ ಬೆಳಕು. ಕಪಾಲಭಾತಿ ಅಂದರೆ ಮೆದುಳಿಗೆ ಬೆಳಕು ಅಂತ ಅರ್ಥ. ಇಲ್ಲಿ ನೋಡಿ ಹೇಗೆ ಮಾಡೋದು ಇದನ್ನು ಗೊತ್ತಾ? ಉಸಿರನ್ನ ಕೇವಲ ಹೊರಗೆ ಬಿಡೋದು. ಮಾಡ್ರಿ ನೋಡೋಣ. ಉಸಿರು ಒಳಗೆ ಎಳ್ಕೊಳ್ಳೋದಲ್ಲ, ಉಸಿರು ಹೊರಗೆ ಬಿಡಬೇಕು. ಈಗ ನೀವು ಉಸಿರು ಹೊರಗೆ ಬಿಟ್ಟಾಗ ಹೊಟ್ಟೆ ಏನಾಗ್ತದೆ? ಒಳಗೆ ಹೋಗ್ತದೆ. ನೋಡುತ್ತೆ, ಹೋಗ್ತದಿಲ್ಲ? ಕಣ್ಮುಚ್ಚಿ ಒಂದು 5 ನಿಮಿಷ ಮಾಡಿ. ಹಿಂಗೆ ಕಣ್ಮುಚ್ಕೊಂಡು ಮಾಡಬೇಕು. ನಾನು ಹೇಳೋದನ್ನು ಕೇಳಿಸ್ಕೊಳ್ತಾ ಮಾಡಬೇಕು. ಒಂದು ಕಡೆ ಕೇಳಿಸ್ಕೊಳ್ಬೇಕು, ಇನ್ನೊಂದು ಕಡೆ ಅಭ್ಯಾಸ ಮಾಡಬೇಕು. ಮಾಡಿ. ಮಾಡಿ, ಚೆನ್ನಾಗಿ ಮಾಡಿ. ಮಾಡ್ಬೇಕು ಚೆನ್ನಾಗಿ. ಈ ಕೆಲವರೆಲ್ಲ ನಿದ್ದೆ ಯಾಕೆ ಮಾಡ್ತಿದ್ದಾರೆ ಅಂದರೆ, ಅವ್ರಿಗೆ ಅಷ್ಟೊಂದು ತಾಮಸಿಕ ಸ್ವಭಾವ. ಕೆಲವು ಜನ ನೋಡ್ರಿ ಚುರುಕಿರ್ತಾರೆ, ಯಾಕಂದರೆ ಅವರಲ್ಲಿ ಪ್ರಾಣಶಕ್ತಿ ಗಟ್ಟಿ ಇರ್ತದೆ. ಕೆಲವು ಜನ ಭಾಳ ಮಂದಿರ್ತಾರೆ, 24 ತಾಸು ನಿದ್ದೆನೇ ನಿದ್ದೆ. ಯಾಕಂದರೆ ಅವರಲ್ಲಿ ಆಕ್ಸಿಜನ್ ಕಡಿಮೆ ಇರ್ತದೆ, ಪ್ರಾಣವಾಯು. ಇದನ್ನು ಮಾಡ್ತಾ ಹೋದರೆ ಅವರು ಚುರುಕಾಗ್ತಾರೆ. ಮಾಡಿರಿ, ಚೆನ್ನಾಗಿ ಮಾಡಿರಿ, ಚೆನ್ನಾಗಿ ಮಾಡಬೇಕು. ಕಣ್ಮುಚ್ಚಿ. ಇದನ್ನು, ಈ ಪ್ರಾಣಾಯಾಮನ ಸಂಜೀವಿನಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅಂದರೆ ಇದರಿಂದ ವಾಸಿ ಆಗದಿರೋ ರೋಗಗಳೇ ಇಲ್ಲ. ಎಲ್ಲ ರೋಗಗಳಿಗೂ ಇದು ಪರಿಹಾರ ಒದಗಿಸ್ತದೆ. ಎಲ್ಲ ರೋಗಗಳು ಕೂಡ. ಈಗ ಕಿಡ್ನಿ ಸಮಸ್ಯೆ ಬರಬೇಕಂದ್ರೆ ಏನು ಕಾರಣ? ಕಿಡ್ನಿ ಜೀವಕೋಶಗಳು ಡಿಜನರೇಷನ್ ಆಗಿರ್ತವೆ. ಲಿವರ್ ಸಮಸ್ಯೆ ಬರಬೇಕಂದ್ರೆ ಲಿವರ್ ಕೋಶಗಳು, ಸೆಲ್ಗಳು ಡಿಜನರೇಷನ್ ಆಗಿರ್ತವೆ. ಮಾಡ್ತಾ ಮಾಡ್ತಾ ಕೇಳಬೇಕು. ಮಾಡಿ. ಹಾಗೆ ಕೆಲವು ಜನರಿಗೆ ರಕ್ತ ಕಮ್ಮಿ ಇರ್ತದೆ, ಅಂದರೆ ರಕ್ತದ ಜೀವಕೋಶಗಳು ಡಿಜನರೇಷನ್ ಆಗ್ತವೆ. ಕೆಲವು ಜನರಿಗೆ ನರ ದೌರ್ಬಲ್ಯತೆ ಇರ್ತದೆ, ಅಂದರೆ ನರ್ವ್ ಸೆಲ್ಗಳು ಡಿಜನರೇಷನ್ ಆಗಿರ್ತವೆ. ಇನ್ನು ಕೆಲವು ಜನರಿಗೆ ಎಷ್ಟು ಹೇಳಿದರೂ ನೆನಪಿನ ಶಕ್ತಿನೇ ಇರೋದಿಲ್ಲ. ಅಲ್ಲಿ IQ, EQ, SQ ಲೆವೆಲ್ ಅಂತ ಇರ್ತದಲ್ಲ, ಅದು ಇಂಬ್ಯಾಲೆನ್ಸ್ ಆಗಿರ್ತದೆ. ಮೆದುಳಿನ ಜೀವಕೋಶಗಳು ಡಿಜನರೇಷನ್ ಆಗಿರ್ತವೆ. ಮಾಡಿ, ಚೆನ್ನಾಗಿ ಮಾಡಿ. ಕೆಲವರಿಗೆ ಶುಗರ್ ಬಂದಿರ್ತದೆ. ಅದಕ್ಕೆ ಕಾರಣ ಏನಂದರೆ ಪ್ಯಾಂಕ್ರಿಯಾಸಿನ ಜೀವಕೋಶಗಳು ಡಿಜನರೇಷನ್ ಆಗಿರ್ತವೆ. ಚೆನ್ನಾಗಿ ಮಾಡಬೇಕು. ಕೆಲವರಿಗೆ ಕಣ್ಣು ಕಾಣೋದಿಲ್ಲ, ಯಾಕಂದರೆ ಕಣ್ಣಿನ ಜೀವಕೋಶಗಳು ಡಿಜನರೇಷನ್ ಆಗಿರ್ತವೆ. ಡಿಜನರೇಷನ್ ಅಂದ್ರೇನು? ನಿಶಕ್ತ ಆಗೋದು. ಅದನ್ನು ಮತ್ತೆ ರೀಜನರೇಷನ್ ಮಾಡಬೇಕಂದ್ರೆ ಕಪಾಲಭಾತಿ ಮಾಡೋದು. ನೋಡಿ, ಎಲ್ಲ ಜೀವಕೋಶಗಳನ್ನು ಚಾರ್ಜ್ ಮಾಡೋದು. ಈಗ ಬ್ಯಾಟ್ರಿ, ಇದು ಮೊಬೈಲ್ ಬಳಸ್ತಿರಲ್ಲ ನೀವೆಲ್ಲ, ಮೊಬೈಲು ಚಾರ್ಜ್ ಖಾಲಿ ಆದಮೇಲೆ ಏನು ಮಾಡ್ಬೇಕು? ಅದನ್ನು ಚಾರ್ಜ್ ಮಾಡಬೇಕು. ಹಾಗೆಯೇ ನಿಮ್ಮ ಶರೀರದಲ್ಲಿ ಸೆಲ್ಸ್ಗಳಿದ್ದಾವೆ. ಬ್ಲಡ್ ಸೆಲ್ಲು, ಮಸಲ್ ಸೆಲ್ಲು, ಬೋನ್ ಸೆಲ್ಲು, ಸ್ಕಿನ್ ಸೆಲ್ಲು, ಆಯಿತಾ? ಮಾಂಸಖಂಡಗಳಾಗಲಿಕ್ಕೆ ಮಾಂಸದ ಜೀವಕೋಶಗಳು, ರಕ್ತಕ್ಕೆ ರಕ್ತ ಜೀವಕೋಶ. ಕೋಶ ಅಂದರೆ ಸೆಲ್. ಆ ಎಲ್ಲ ಸೆಲ್ಸ್ಗಳು ರೀಚಾರ್ಜ್ ಆಗಬೇಕಂದ್ರೆ ಪ್ರಾಣಾಯಾಮ ಮಾಡಬೇಕು. ಕಪಾಲಭಾತಿ ಮಾಡೋದ್ರಿಂದ ಎಲ್ಲ ಸೆಲ್ಸ್ಗಳು ಮಾಡಿ ಏನಾಗ್ತವೆ? ರೀಚಾರ್ಜ್ ಆಗ್ತವೆ. ಜೋರಾಗಿ ಮಾಡಬೇಕು. ಚೆನ್ನಾಗಿ ಮಾಡಬೇಕು. ಇಲ್ಲಿ ನೋಡಿ, ಕೆಲವು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಮುಖ ಎಲ್ಲ ಸೊಟ್ಟ ಮಾಡಿ ಹಿಂಗೆ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಮುಖ ಎಲ್ಲ ಸಡಿಲ ಇರಬೇಕು.
ನೇರವಾಗಿ ಕುತ್ಕೋಬೇಕು. ಸೊಟ್ಟ ಸೊಟ್ಟ ಕುತ್ಕೊಂಡ್ರೆ ಏನಾಗ್ತದೆ, ಅಲ್ಲಿ ಪ್ರಾಣ ಸ್ಟ್ರಕ್ ಆಗ್ತದೆ. ಅದೇನ ಹೇಳಿದ್ನಲ್ಲ, ಸರಿಯಾಗಿ ಮಾಡಲಿಲ್ಲ ಅಂದರೆ ಪ್ರಾಣಕ್ಕೆ ಯಮ ಆಗ್ತದೆ. ನಿಮ್ಮ ಜೀವನದಲ್ಲಿ ಏನೇ ಒಂದು ದೊಡ್ಡ ಸಾಧನೆ ಮಾಡಬೇಕಂದ್ರೆ ನಿಮ್ಮಲ್ಲಿ ಏನು ಬೇಕು? ಆರೋಗ್ಯ ಬೇಕಿಲ್ಲ? ಹಾಂ, ನೀವೆಲ್ಲ ಸಂಗೀತ ಸಾಧಕರು ಆಗ್ಬೇಕಂತ ಬಂದಿದ್ದೀರಿ. ನಿಮ್ಮಲ್ಲಿ ಪ್ರಾಣಶಕ್ತಿನೇ ಇಲ್ಲ ಅಂದರೆ ನೀವು ಹೆಂಗೆ ಹಾಡು ಹೇಳಲಿಕ್ಕಾಗ್ತದೆ? ಚೆನ್ನಾಗಿ ಅಭ್ಯಾಸ ಮಾಡಿ ನೋಡೋಣ. ಕೆಲವು ಜನರಿಗೆ ಮೂಗು ಸೋರೋದು, ಮೂಗು ಕಟ್ಟೋದು ಎಲ್ಲ ಇರ್ತದಲ್ಲ, ಎಲ್ಲ ಹೋಗ್ತದೆ. ಇದರಿಂದ ಶ್ವಾಸಕೋಶ ಶುದ್ಧಿ ಆಗ್ತದೆ. ಜೋರಾಗಿ ಮಾಡಬೇಕು. ಕೆಳಗಿಂದ ಶ್ವಾಸಕೋಶ ಶುದ್ಧಿ ಆಗಬೇಕು. ಚೆನ್ನಾಗಿ ಮಾಡಿ. ಚೆನ್ನಾಗಿ ಈ ಮುದ್ರೆ ಮಾಡಿ. ಇದನ್ನು ಯಾವ ಮುದ್ರೆ ಇದು? ಅಪಾನ ಮುದ್ರೆ. ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳು ಇದನ್ನು ಸೇರಿಸ್ಬೇಕು ಎರಡು ಕೈಯಲ್ಲಿ. ಇದಕ್ಕೇನು ಹೇಳ್ತಾರೆ? ಅಪಾನ ಮುದ್ರೆ. ಎಲ್ಲರೂ ಮಾಡ್ಬೋದು ಇದರಿಂದ ಶುಗರೇ ಬರೋದಿಲ್ಲ ಜೀವನದಲ್ಲಿ. ಮತ್ತು ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತ ಹೇಳ್ತಾರಲ್ಲ, ಅದು ಸಂಪೂರ್ಣ ವಾಸಿ ಆಗ್ತದೆ. ಇದು ಅಪಾನ ಮುದ್ರೆ. ಈ ಮುದ್ರೆಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ, ಎರಡು ಕೈಯಲ್ಲಿ ಅಭ್ಯಾಸ ಮಾಡಿ. ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ. ಇದರಿಂದ ಏನಾಗ್ತದೆ, ನಮ್ಮ ಧ್ವನಿ ಭಾಳ ಮಧುರ ಆಗ್ತದೆ. ಯಾಕಂದರೆ ಶಕ್ತಿ ಏನಾಗ್ತದೆ, ಮೇಲೆ ಬರ್ತದೆ. ಮೇಲೆ ಬಂದು ಕಂಠ ಶುದ್ಧೀಕರಣ ಆಗ್ತದೆ. ಎಷ್ಟು ಕಂಚಿನ ಕಂಠ ಆಗ್ತದೆ ನಿಮ್ಮದಂದರೆ, ಭಾಳ ಮಧುರವಾಗಿರ್ತಕ್ಕಂಥ ನಿಮ್ಮ ಕಂಠ ಶುದ್ಧಿ ಆಗ್ತದೆ. ಜೋರಾಗಿ ಮಾಡಬೇಕು, ಇನ್ನೂ ಜೋರಾಗಿ. ನೋಡಿ, ನಿಮ್ಗೆ ಹಿಂಗೆ ಮಾಡೋಕ್ಕೆ ಬರ್ತಿಲ್ಲ. ಯಾಕಂದರೆ ನಿಮ್ಮ ಉಸಿರು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ಚೆನ್ನಾಗಿ ಮಾಡ್ಬೇಕು. ಮಾಡಿ ಇನ್ನೊಂದ್ಸಲಿ. ರಿಲ್ಯಾಕ್ಸ್. ಈಗ ಕಣ್ಣು ಮುಚ್ಚಿ ನೇರವಾಗಿ ಕುತ್ಕೊಳ್ಳಿ. ತಲೆ, ಕುತ್ತಿಗೆ, ಬೆನ್ನು ಹುರಿ ನೇರವಾಗಿರಲಿ. ಒಂದು ದಿನಕ್ಕೆ ಯಾರು 15 ನಿಮಿಷ ಈ ಪ್ರಾಣಾಯಾಮ ಮಾಡ್ತಾರಲ್ಲ, ಅವರು ಜೀವನದಲ್ಲಿ ಆಸ್ಪತ್ರೆಗೆ ಹೋಗಬೇಕಾಗಿಲ್ಲ. ಯಾವ ರೋಗಗಳು ಬರೋದಿಲ್ಲ. ನಿಮ್ಮ BP, ಶುಗರು, ಗ್ಯಾಸ್ಟ್ರಿಕ್ಕು ಒದ್ದಾಡ್ತಾ ಇರ್ತೀರಲ್ಲ, 1 ತಿಂಗಳು ಮಾಡಿ ನೋಡಿ, ತನ್ನಿಂತಾನೇ ವಾಸಿ ಆಗ್ತದೆ. ಭಾಳ ಜನ ಈ ಗ್ಯಾಸ್ಟ್ರಿಕ್ಕು ಅಸಿಡಿಟಿಗೆ ಮಾತ್ರೆ ತೆಗೆದುಕೊಂಡು ಕಿಡ್ನಿ ಫೇಲ್ ಆಗಿ ಸಾಯ್ತಾ ಇದ್ದಾರೆ. ಶುಗರಿಗೆ ಮಾತ್ರೆ ತೊಗೊಂಡ್ರತ್ತು ಸಾವಿರಾರು ಅಡ್ಡ ಪರಿಣಾಮಗಳು. ಈ ಕಪಾಲಭಾತಿ ಡೈಲಿ ಒಂದು ಅರ್ಧ ಗಂಟೆ 15 ನಿಮಿಷ ಮಾಡಿದ್ರೆ ನಿಮ್ಮ ಶುಗರು, BP ಗೊತ್ತಿಲ್ದಂಗೆ ವಾಸಿ ಆಗ್ತದೆ. ನಿಮಗೇನು ಇರಲಿಕ್ಕಿಲ್ಲ, ನಿಮ್ಮ ಮನೆಗೆ ಯಾರಿಗಾರ ಇದ್ದರೆ ಅವ್ರಿಗೆ. ಆಮೇಲೆ ಇದು ನಿಮಗೆ ಕಪಾಲಭಾತಿ ಅಂದರೆ ಮೆದುಳು ಚುರುಕಾಗ್ತದೆ. ಈಗ ನಿಮಗೆಲ್ಲ ಜ್ಞಾಪಕ ಶಕ್ತಿ, ಏಕಾಗ್ರತೆ ಶಕ್ತಿ ಬೇಕಂದರೆ ಕಪಾಲಭಾತಿ ಮಾಡಬೇಕು. ಈ ನಿಮ್ಮ ವಯಸ್ಸಿನಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಏಕಾಗ್ರತೆ, ಜ್ಞಾಪಕ ಶಕ್ತಿ. ತಿಳಿತಿಲ್ಲೋ? ಕಷ್ಟ ಇರಬೇಕು ನಿಮಗೆ. ನೋಡಿ, ಇಷ್ಟೆಲ್ಲ ಊಟ ಹಾಕ್ತಾ ಇದ್ದಾರೆ ನಿಮಗೆ, ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನೀವು ಬಂದು ಇಲ್ಲಿ ನಿದ್ದೆ ಹೊಡೆದ್ರೆ ಪ್ರಯೋಜನ ಏನು? ಈಗ ಪಂಚಾಕ್ಷರ ಅಜ್ಜನವರು, ಪುಟ್ಟಯ್ಯಜ್ಜನವರು ಎಷ್ಟು ಕಷ್ಟಪಟ್ಟು ಈ ಒಂದು ಆಶ್ರಮ ಕಟ್ಟಿದರು, ಆಯ್ತಿಲ್ಲ? ನಾನಂತೂ ನನ್ನ ಜೀವನದಲ್ಲಿ ಯಾವ ಪಿಕ್ಚರ್ನೂ ನೋಡೇ ಇಲ್ಲ. ನಾನು ಭಾಳ ವಿರಳ, ಒಂದು 7-8 ನೋಡಿರ್ಬೇಕು. ಅದರಲ್ಲಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಅಂತಕ್ಕಂಥ ಪಿಕ್ಚರ್ನ ಒಂದು 50 ಸಲ ನೋಡಿರ್ಬೇಕು ನಾನು ಮೊಬೈಲಲ್ಲಿ. ಪ್ರತಿ ಸಲ ನೋಡಿದಾಗಲೂ ನನಗೆ ಕಣ್ಣೀರು ಬರ್ತದೆ ಆ ಪಿಕ್ಚರ್ ನೋಡಿದಾಗ. ಭಾಳ ಅಂದರೆ ಭಾಳ ಇನ್ಸ್ಪಿರೇಷನ್ ಆಗ್ತದೆ. ನನಗೇನಾದರೂ ಬೇಜಾರಾದಾಗ, ಜೀವನದಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ವೇನೋ ಅನ್ನೋದೇನಾದರೂ ಜೀವನದಲ್ಲಿ ಒಂದು ಸ್ವಲ್ಪ ಏನೋ ಒಂದು ನನಗೆ ವೀಕ್ ಅನ್ನಿಸ್ದಾಗ, ನನ್ನ ಸಂಕಲ್ಪ ಎಲ್ಲಿಯಾದರೂ ಒಂದು ಸ್ವಲ್ಪ ಸಡಿಲ ಅನ್ನಿಸ್ದಾಗ ಆ ಪಿಕ್ಚರ್ ನೋಡಿದಾಗ ಮತ್ತೆ ನನಗೆ ಸ್ಫೂರ್ತಿ ಬರ್ತದೆ. ಎಷ್ಟು ಕಷ್ಟಪಟ್ಟು ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟಿದರು, ನಿಮಗಿಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದರು. ಅದರದ್ದು ಕೃತಜ್ಞತೆ ಭಾವ ನಿಮಗೆ ಇರಬೇಕಲ್ಲ. ನಿಮಗೆ ಊಟ ಸಿಗ್ತಾಯಿದೆ, ಬಟ್ಟೆ ಸಿಗ್ತಾಯಿದೆ, ಇರೋಕ್ಕೆ ಒಂದು ಆಶ್ರಯ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ 10 ಜೊತೆಗೆ 11 ಪರಿಸ್ಥಿತಿ ಜೊತೆಗೆ ಗೋವಿಂದ ಆಗಬಾರ್ದು ನಿಮ್ಮ ಜೀವನ. ಇಷ್ಟೆಲ್ಲ ಒಳ್ಳೆ
ಸಂಸ್ಕಾರ ಕೊಡ್ತಾ ಇದ್ದಾರೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಈಗ ನೀವು ನಿಮ್ಮ ಜೀವನವನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ, ಉಳಿಸ್ಲಿಲ್ಲ ಅಂದರೆ ಮುಂದೆ ದೋಬಿಕ ಕುತ್ತ ನ ಗರ್ಕ ನ ಘಾಟ್ಕ, ಯಾವುದೂ ಉದ್ಧಾರ ಆಗೋದಿಲ್ಲ ಜೀವನದಲ್ಲಿ. ನೆಟ್ಟೆ ಕುತ್ಕೋಬೇಕು, ಕಣ್ಮುಚ್ಚಿ ಕುತ್ಕೊಳ್ಳಿ. ಸತ್ತ ಮೇಲೆ ನಿದ್ದೆ ಮಾಡೋದು ಇದ್ದೇ ಇದೆ. ಈಗ ಬದುಕಿದಾಗ ಸ್ವಲ್ಪ ಎಚ್ಚರ ಇರಬೇಕು. ನೋಡಿ, ಕೆಲವು ಜನರಿಗೆ ಎಷ್ಟು ನಿದ್ದೆ ಮಾಡಿದರೂ ನಿದ್ದೆ ಅಮೂಲ್ಯ ಹೋಗೋದಿಲ್ಲ. ಯಾಕಂದರೆ ಅವರಲ್ಲಿ ತಾಮಸಿಕ ಶಕ್ತಿ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಸಾತ್ವಿಕ ಶಕ್ತಿ ಬರಬೇಕು ಶರೀರಕ್ಕೆ, ಕ್ರಿಯಾಶೀಲ ಇರಬೇಕು. ನಮ್ಮ ಮುಖ ನೋಡಿದರೆ ಬೇರೆಯವರಿಗೆ ಭರವಸೆ ಬರಬೇಕು. ನಮ್ಮ ಮುಖ ನೋಡಿದರೆ ಬೇರೆಯವರಿಗೆ ಬೇಜಾರಾಗಬಾರ್ದು. ಎಲ್ಲ ಮುಖದಲ್ಲಿ ಶಕ್ತಿನೇ ಇಲ್ಲ ನೋಡಿ. ಚೆನ್ನಾಗಿ ಕೂತ್ಕೊಳ್ಳಿ, ಕಪಾಲಭಾತಿ ಮಾಡಿ, ಮತ್ತೆ ಜೋರಾಗಿ ಮಾಡಬೇಕು. 2 ನಿಮಿಷ ಜೋರಾಗಿ ಮಾಡಿ. ಉಸಿರನ್ನು ಒಳಗಡೆ ತಗೊಳ್ಳೋದಿಲ್ಲ, ಹೊರಗೆ ಬಿಡಬೇಕು. ಕೇವಲ ಉಸಿರು ಹೊರಗಡೆ ಬಿಡಬೇಕು. ಕಣ್ಮುಚ್ಚಿ. ಜೋರಾಗಿ ಮಾಡಬೇಕು, ಇನ್ನೂ ಜೋರಾಗಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಇಲ್ಲಿ ನೋಡಿ, ನಿಧಾನವಾಗಿ ನಿಮ್ಮ ಉಸಿರಾಟವನ್ನು ಗಮನಿಸಿ. ಕೇವಲ ನಿಮ್ಮ ಉಸಿರಾಟವನ್ನು ಗಮನಿಸಬೇಕು. ನೇರವಾಗಿ ಕೂತ್ಕೊಳ್ಳಿ, ಕಣ್ಮುಚ್ಚಿ, ಶ್ವಾಸಕೋಶವನ್ನು ಗಮನಿಸಿ, ಉಸಿರಾಟವನ್ನು ಗಮನಿಸಿ. ರಿಲ್ಯಾಕ್ಸ್. ನೀವೇನು ಮಾಡಬೇಕು, ನಿಮಗೆ ಯಾಕೆ ಇಷ್ಟು ನಿದ್ದೆ ಬರ್ತಾ ಇದೆ ಅಂದರೆ, ರಾತ್ರಿ ಜಾಸ್ತಿ ತಿಂದಿರ್ತೀರ, ಲೇಟಾಗಿ ತಿಂದಿರ್ತೀರ. ಯಾವಾಗಲೂ ರಾತ್ರಿ 7 ಗಂಟೆ ಒಳಗಡೆ ಪ್ರಸಾದ ಮಾಡಬೇಕು. ಸೂರ್ಯಾಸ್ತ ಆಗಿ ಜಾಸ್ತಿ ತಡ ಆಗಿ ಪ್ರಸಾದ ಮಾಡಿದ್ರೆ ಏನಾಗ್ತದೆ, ಆಹಾರ ಜೀರ್ಣ ಆಗೋದಿಲ್ಲ. ಜೀರ್ಣ ಆಗದೇ ಇದ್ದರೆ ಬೆಳಗ್ಗೆ ಎದ್ದೆಲ್ಲ ಹಿಂಗೆ ಆಕಳಕ್ಕೆ ನಿದ್ದೆ ಇದೆಲ್ಲ ಜಾಸ್ತಿ ಆಗ್ತದೆ. ಆಯಿತಾ? ಅದಕ್ಕೆ ಕೆಲವು ಜನ ಏನು ಮಾಡ್ತಾರೆ, ತಿಂದ ತಕ್ಷಣ ಮಲಗಿಬಿಡ್ತಾರೆ. ಅದರಿಂದನೂ ಕೂಡ ತೊಂದರೆ ಆಗ್ತದೆ. ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದರೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ. ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು, ತಿಳಿತಾ? ಊಟ ಮಾಡಿದ ತಕ್ಷಣ ಒಂದು 108 ಹೆಜ್ಜೆ ಅಂದರೆ ಸ್ವಲ್ಪ ನಡೆದಾಡಬೇಕು. ನೀವೇನು ಮಾಡ್ತೀರಿ, ತಿಂದ ತಕ್ಷಣ ಅಲ್ಲೇ ತಿಂದು ಅಲ್ಲೇ ಮಲಗಿಬಿಡ್ತೀರಿ. ಹಂಗಾಗಬಾರ್ದು. ತಿಂದು 2 ತಾಸಾದರೂ ಎಚ್ಚರ ಇರಬೇಕು, ತಿಳಿತಾ? ಆಮೇಲೆ ಕೆಂಡಕ್ಕೆ ಕೈ ಚಾಚಿ ಅಂದರೆ ಸ್ವಲ್ಪ ಕೈ ಬಿಸಿ ಮಾಡಿಕೊಂಡ್ರೆ ಜಠರಾಗ್ನಿ ಕ್ರಿಯಾಶೀಲ ಆಗ್ತದೆ. ಈಗ ಸೂರ್ಯ ಹೆಂಗೆ ಹೇಳ್ತಾನೆ ಹಂಗೆ ಜಠರಾಗ್ನಿ ಕ್ರಿಯಾಶೀಲ ಆಗ್ತದೆ. ಸೂರ್ಯ ಮುಳುಗಿದಾಗ ಜಠರಾಗ್ನಿ ಮಂದ ಆಗ್ತದೆ. ಕೆಲವು ಜನ ರಾತ್ರಿ 9 ಗಂಟೆಗೆ 10 ಗಂಟೆಗೆ ತಿಂದು ಈ ಥರ ರೋಗ ಬರೆಸ್ಕೊಂಡು ಸಾಯ್ತಾ ಇರ್ತಾರೆ. ಅದಕ್ಕೆ ಸೂರ್ಯಾಸ್ತ ಆಗಿ 1 ತಾಸಿನ ಒಳಗಡೆ ಪ್ರಸಾದ ಮಾಡಬೇಕು. ಆಮೇಲೆ ಗಂಡು ಭುಜ ಮೇಲ್ ಮಾಡಿ ಮಲಗಿದರೆ ಅಂತ ಹೇಳ್ತಾರೆ. ಗಂಡು ಭುಜ ಮೇಲ್ ಮಾಡಿ ಮಲಗೋದು ಅಂದ್ರೇನು, ಬಲಗಡೆ ಭುಜ ಮೇಲ್ ಮಾಡಿ ಎಡಗಡೆ ಮಲಗೋದು. ಇದರಿಂದ ಏನಾಗ್ತದೆ, ಬಲಗಡೆ ಲಿವರ್ ಇರ್ತದೆ. ಏನಿರ್ತದೆ? ಲಿವರ್ನಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ತದೆ. ಯಾವುದು? ಜೋರಾಗಿ ಹೇಳಿ. ಆ ಹೈಡ್ರೋಕ್ಲೋರಿಕ್ ಆಸಿಡ್, ಕಣ್ಣು ಮುಚ್ಕೋಬೇಕು. ಆ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿರ್ತದಂದರೆ ಜೀರ್ಣ ಆಗಲಿಕ್ಕೆ ಉಪಯೋಗ ಆಗ್ತಿರ್ತದೆ. ನೀವು ಎಡಗಡೆ ಮಲಗಿದಾಗ ಲಿವರ್ ಮೇಲೆ ಬರ್ತದಲ್ಲ, ಆ ಕ್ಲೋರಿಕ್ ಆಸಿಡ್ ಏನಾಗುತ್ತೆ, ಜಠರದ ಮೇಲೆ ಬೀಳ್ತದೆ. ಯಾಕಂದರೆ ಲಿವರು ಮೇಲ್ ಬಂದಾಗ ಅದು ಈಸಿಯಾಗಿ ಆ ಆಸಿಡ್ ಹೊಟ್ಟೆ ಒಳಗಡೆ ಪ್ರವೇಶ ಮಾಡ್ತದೆ. ಆವಾಗ ನೀವು ತಿಂದಿರೋ ಆಹಾರ ಜೀರ್ಣ ಆಗ್ತದೆ. ಯಾರು ಎಡಗಡೆ ಮಲ್ಕೊಳ್ತಾರೆ ಅವರಿಗೆ ಜೀವನದಲ್ಲಿ ಯಾವತ್ತೂ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆ ಬರೋದೇ ಇಲ್ಲ. ಇನ್ನು ಕೆಲವು ಜನರಿಗೆ ತಿಂದಿದ್ದು ಜೀರ್ಣನೇ ಆಗ್ತಾ ಇದ್ದಿಲ್ಲ. ಅಂಥವ್ರು ಏನು ಮಾಡ್ಬೇಕಂದ್ರೆ, ಭೋಜನಾಗ್ರೆ ಆರ್ಧಕ ಸೈಂಧವ ಭೂಂಜತೆ ಅಂತ ಹೇಳ್ತಾರೆ. ಒಂದು 5 ರೂಪಾಯಿದ ಹಸಿ ಶುಂಠಿ ತಂದು ಇಟ್ಕೊಳ್ಳಿ. ನಿಮ್ಮ ಇದೇನಿರ್ತದೆ, ನಿಮ್ಮ ಟ್ರಂಕ್ ಇರ್ತದಲ್ಲ ಅದರಲ್ಲಿ, ಅದನ್ನು ಸ್ವಲ್ಪ ಡೈಲಿ ಏನು ಮಾಡಬೇಕಂದ್ರೆ ಸ್ವಲ್ಪ 1 ಇಂಚಿನಷ್ಟು ಹೆಚ್ಚಿ ಅದರಲ್ಲಿ ಸ್ವಲ್ಪ ಉಪ್ಪು ಅದ್ದಬೇಕು. ಸೈಂಧವ ಅಂದರೆ ಸೈಂಧವ ಲವಣ ಅಂತ ಸಿಗ್ತದೆ. ಅದು ಸಿಗಲಿಲ್ಲ ಅಂದರೆ ನಾರ್ಮಲ್ ಉಪ್ಪು ತೆಗೆದುಕೊಳ್ಳಿ. ಅದರಲ್ಲಿ ಅದ್ದಿ ಆ ಶುಂಠಿಯನ್ನು ಅಗದು ನಿಧಾನ ರಸ ಸೇವನೆ ಮಾಡಿದ್ರೆ ಏನಾಗ್ತದೆ, ಜಠರಾಗ್ನಿ ಕ್ರಿಯಾಶೀಲ ಆಗ್ತದೆ. ನೀವು ತಿಂದಿರೋ ಆಹಾರ ಜೀರ್ಣ ಆಗ್ತದೆ. ಆಯಿತಾ? ಅದಕ್ಕೆ ನೀವೇನು ಮಾಡಬೇಕು, ಮೊದಲು ತಿಂದಿರುವ ಆಹಾರವನ್ನು ಜೀರ್ಣ ಮಾಡ್ಕೊಳ್ತಕ್ಕಂಥ ಶಕ್ತಿ ಪಡ್ಕೊಳ್ಬೇಕು. ನೀವು ತಿಂದಿರೋ ಆಹಾರ ಜೀರ್ಣನೇ ಆಗಲಿಲ್ಲ ಅಂದರೆ ನಿಮಗೆ ಯಾವ ಸಮಸ್ಯೆನೂ ಗುಣ ಆಗೋದಿಲ್ಲ. ಜೀವನದಲ್ಲಿ ರೋಗಗಳು ಹೆಚ್ಚಾಗ್ತವೆ.
ಆಹಾರ ಒಂದು ಒಳ್ಳೆಯ ಭಾಗ ಕೆಟ್ಟ ಭಾಗ ಆಗಿ ಸರಿಯಾಗಿ ವಿಂಗಡಣೆ ಆಗಬೇಕು. ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಪವರ್ ಏನಿರಬೇಕು, ಕ್ರಿಯಾಶೀಲವಾಗಿರಬೇಕು. ಅಂದರೆ ಮನುಷ್ಯನಿಗೆ ಯಾವ ರೋಗನೂ ಬರೋದಿಲ್ಲ. ಯಾವುದೇ ರೋಗ ಬರಲಿ, ಅಜೀರ್ಣ ಮತ್ತು ಮಲಬದ್ಧತೆಯಿಂದನೇ ಎಲ್ಲ ರೋಗಗಳು ಹುಟ್ಕೊಳ್ಳೋದು. ತಿಳಿತಿಲ್ಲ? ಅಜೀರ್ಣದಿಂದ ಏನಾಗ್ತದೆ? ವಾತ ಪಿತ್ತ ಕಫ ಇಂಬ್ಯಾಲೆನ್ಸ್ ಆಗ್ತದೆ. ಅದು ಇಂಬ್ಯಾಲೆನ್ಸ್ ಆಯಿತು ಅಂದರೆ ರೋಗಗಳು ಬರ್ತವೆ. ತಿಳಿತಿಲ್ಲೋ? ವಾತದಲ್ಲಿ ಎಷ್ಟು ಪ್ರಕಾರ ಇದೆ? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ಪ್ರಕಾರದ ವಾಯುಗಳಿದ್ದಾವೆ. ಪಿತ್ತದಲ್ಲಿ ಪಾಚಕ, ರಂಜಕ, ಸಾಧಕ, ಭ್ರಾಜಕ, ಆಲೋಚಕ ಪಿತ್ತ ಅಂತ 5 ಪ್ರಕಾರದ ಪಿತ್ತಗಳು. ಕಫದಲ್ಲಿ ತರ್ಪಕ, ಬೋಧಕ, ಕ್ಲೇದಕ, ಶ್ಲೇಷ್ಮಕ, ಅವಲಂಬಕ ಅಂತೇಳಿ 5 ಪ್ರಕಾರದ ಕಫಗಳಿದ್ದಾವೆ. ಇದ್ರ ಬಗ್ಗೆ ನಿಮಗೆ ಹೇಳೋಕ್ಕೆ ಈಗ ಸೂಕ್ತ ಸಮಯ ಅಲ್ಲ. ಯಾಕಂದರೆ ನೀವು ನಿದ್ದೆ ಮೂಡಲ್ಲಿರ್ತೀರಿ ಜಾಸ್ತಿ ಬೆಳಗ್ಗೆ. ಇಷ್ಟಿದ್ದಾವೆ ಅಂತನಾದ್ರು ತಿಳ್ಕೊಬೇಕು. ಇವೆಲ್ಲವುಗಳು ಬ್ಯಾಲೆನ್ಸ್ ಇರಬೇಕು ಅಂದರೆ ಏನಾಗಬೇಕು? ಪ್ರಾಣಾಯಾಮ ಮಾಡಬೇಕು. ತಿಳಿತಿಲ್ಲ? ಕಪಾಲಭಾತಿ ಪ್ರಾಣಾಯಾಮ. ನೆಟ್ಟಗೆ ಕುತ್ಕೋಬೇಕು, ಸ್ಟ್ರೈಟಾಗಿ ಕುತ್ಕೊಂಡ್ರೆ ಮಾತ್ರ ನಿಮಗೆ ಶಕ್ತಿ ಬರ್ತದೆ. ನೀವು ಸೊಟ್ಟ ಕುತ್ಕೊಂಡು ಪ್ರಾಣಾಯಾಮ ಮಾಡಿದ್ರೆ ವೇಸ್ಟ್ ಆಗ್ತದೆ. ತಿಳಿತಿಲ್ಲ? ಈಗ ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ಕೊಡ್ತೇನೆ. ಇದಂತೂ ಸಂಗೀತಗಾರರಿಗೆ ವರವಿದ್ಯೆ ಅಂತ ಹೇಳ್ಬೋದು. ಸಂಗೀತಗಾರರಿಗೆ ಅಂತಲೇ ಸ್ಪೆಷಲ್ ಪ್ರಾಣಾಯಾಮ ಇದು, ಉಜ್ಜಾಯಿ ಪ್ರಾಣಾಯಾಮ. ಹೇಗೆ ಮಾಡೋದು ಅಂದರೆ, ಗಂಟ್ಲನ್ನು ಸ್ವಲ್ಪ ಬಿಗಿ ಹಿಡ್ಕೋಬೇಕು. ಹಿಡಿದು ಅಂತ ಉಸಿರು ಒಳಗೆ ಎಳಿಬೇಕು. ಇಲ್ಲಿ ನೋಡಿಲ್ಲಿ, ಮೊದಲು ನಾನು ಹೇಳಿದ್ದನ್ನು ಕೇಳಬೇಕು, ಆಮೇಲೆ ಮಾಡಬೇಕು. ನೋಡಿ, ನಿಮಗೆಲ್ಲ ಕೆಮ್ಮು ಬರ್ತಾ ಇದೆ. ಯಾಕೆ ಕೆಮ್ಮು ಬರ್ತಾ ಇದೆ ಅಂದರೆ ನಿಮ್ಮ ಗಂಟಲು ಶುದ್ಧಿ ಇಲ್ಲ. ಈಗ ಉಸಿರು ಬಿಡಬಾರ್ದು. ಉಸಿರು ತೆಗೆದುಕೊಳ್ತಾ ಶಬ್ದ ಮಾಡಬೇಕು. ಹಿಂಗೆ ಉಸಿರು ತೆಗೆದುಕೊಳ್ಬೇಕಾರೆ ಅಲ್ಲ, ಉಸಿರು ತೆಗೆದುಕೊಳ್ಬೇಕು. ಇಲ್ಲಿ ಮೊದಲು ಕೇಳಿ ಆಮೇಲೆ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕೇಳಬೇಕಿಲ್ಲಿ. ನೀವು ತಪ್ಪು ಮಾಡಿದರೆ ನಿಮಗೇನಾಗ್ತದೆ? ಗಂಟ್ಲೆ ಹೋಗ್ಬಿಡ್ತದೆ ನೋಡಿ. ಆಮೇಲೆ ಸರಿಯಾಗಿ ಮಾಡಬೇಕು. ಮಾತಾಡೋಕ್ಕೆ ಬರೋಲ್ಲ, ಆಮೇಲೆ ಬಾಯಿ ಹೋಗ್ತದೆ. ಏನು ಮಾಡಬೇಕು? ಉಸಿರು ತೆಗೆದುಕೊಳ್ಬೇಕಾದ್ರೆ ಶಬ್ದ ಮಾಡಬೇಕು. ಉಸಿರು ಬಿಡಬೇಕಾದ್ರಲ್ಲ ಅಂತ ತೆಗೆದುಕೊಂಡು ಆ ಉಸಿರನ್ನು ಒಳಗಡೆ ನಿಲ್ಲಿಸಿ ನೀವೇನು ಮಾಡಬೇಕು? ಈ ಗದ್ದ ಇದೆಯಲ್ಲ, ಈ ಗದ್ದವನ್ನು ಎದೆಗೆ ಹಿಂಗೆ ತಾಗಿಸ್ಬೇಕು. ಉಸಿರು ಒಳಗಡೆ ನಿಲ್ಲಬೇಕು. ಅದಕ್ಕೆ ಅಂತರ್ಕುಂಭಕ ಅಂತ ಹೇಳ್ತಾರೆ. ಹಿಂಗೆ ನಿಲ್ಲಿಸಿ ನಿಧಾನವಾಗಿ ಕತ್ತ ಮೇಲೆತ್ತಿ ಎಡಗಡೆಯಿಂದ ಉಸಿರು ಬಿಡಬೇಕು. ಇದಕ್ಕೇನು ಹೇಳ್ತಾರೆ? ಉಜ್ಜಾಯಿ ಪ್ರಾಣಾಯಾಮ. ಇದಿದೆಯಲ್ಲ, ಇದಕ್ಕೆ ಯಾವ ಚಕ್ರ ಅಂತ ಹೇಳ್ತಾರೆ? ವಿಶುದ್ಧಿ ಚಕ್ರ ಅಂತ ಹೇಳ್ತಾರೆ. ಮೂಲಾಧಾರಕ್ಕೆ ಏನು ಹೇಳ್ತಾರೆ? ಮೂಲಾಧಾರ ಚಕ್ರ ಅಂತ ಹೇಳ್ತಾರೆ. ಆಯಿತಾ? ಗುದದ್ವಾರಕ್ಕೆ ಮೂಲಾಧಾರ ಚಕ್ರ, ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಸ್ವಾದಿಷ್ಠಾನ ಚಕ್ರ, ಈ ಹೊಕ್ಕಳಿಗೆ ಮಣಿಪೂರಕ ಚಕ್ರ, ಎದೆಯ ಭಾಗಕ್ಕೆ ಅನಾಹತ ಚಕ್ರ, ಈ ಗಂಟಲಿನ ಭಾಗಕ್ಕೆ ವಿಶುದ್ಧಿ ಚಕ್ರ ಅಂತಾರೆ. ಈ ಭ್ರೂ ಮಧ್ಯಕ್ಕೆ ಆಜ್ಞೆ ಚಕ್ರ, ಇಲ್ಲಿ ಸಹಸ್ರಾರ ಚಕ್ರ, ಪಶ್ಚಿಮ ಚಕ್ರ, ಶಿಖಾ ಚಕ್ರ ಅಂತ ಹೇಳಿ ಎಲ್ಲ 9 ಚಕ್ರಗಳಿದ್ದಾವೆ. ಈ ಚಕ್ರ ಕ್ರಿಯಾಶೀಲ ಆಯ್ತಂದ್ರೆ ಅವ ನುಡಿದಿದ್ದೇನಾಗ್ತದೆ? ವಚನ ಆಗ್ತದೆ. ಅಷ್ಟು ಪ್ರಸಾದವಾಣಿ ಆಗ್ತದೆ. ಕಂಠ ಶುದ್ಧಿ ಇರಬೇಕು ಅಂತ ಹೇಳ್ತಾರಲ್ಲ, ಆಯಿತಾ? ಆ ಕಂಠದಲ್ಲಿ ದೈವಶಕ್ತಿ ಬರಬೇಕು ಅಂದರೆ ಉಜ್ಜಾಯಿ ಪ್ರಾಣಾಯಾಮ ಮಾಡಬೇಕು. ಮಾಧುರ ಶಕ್ತಿಯ ಜೊತೆಗೆ ಕಂಠದಲ್ಲಿ ದೈವಶಕ್ತಿ ಬರಬೇಕು ಅಂದರೆ ನುಡಿದಿದ್ದೇ ಸತ್ಯ ಆಗಬೇಕು, ದೈವವಾಣಿ ಆಗಬೇಕಂದ್ರೆ ಈ ಪ್ರಾಣಾಯಾಮ ಶುದ್ಧಿ ಆಗಬೇಕು. ನಿಮಗೆ ನೀವು ಹಾಡು ಹೇಳ್ತಾ ಇದ್ದರೆ ಕುಂತು ಕೇಳಿಸ್ಕೊಳ್ಬೇಕು ಅನ್ನಿಸ್ಬೇಕು ಮಂದಿಗೆ. ಆ ರೀತಿ ನಿಮ್ಮ ಕಂಠದಲ್ಲಿ ಆ ಒಂದು ಆಕರ್ಷಣೆ ಬರಬೇಕಂದ್ರೆ ಈ ಪ್ರಾಣಾಯಾಮ ಮಾಡಬೇಕು. ಈಗ ಎಲ್ಲರೂ ಮಾಡ್ತಿರಲ್ಲ ಕರೆಕ್ಟಾಗಿ. ನನ್ನ ಜೊತೆಗೆ ನೇರವಾಗಿ ಕೂತ್ಕೊಳ್ಳಿ. ತಲೆ, ಕುತ್ತಿಗೆ, ಬೆನ್ನುಹುರಿ ನೇರವಾಗಿರಲಿ. ತಿಳಿತಾ? ನಾವು ಉಸಿರು ತಗೋಂದಾಗ ತಗೋಬೇಕು, ನಿಲ್ಲಿಸುವಂದಾಗ ನಿಲ್ಲಿಸಬೇಕು. ಇದಕ್ಕೆ ಜಾಲಂಧರ ಬಂಧ ಅಂತ ಹೇಳ್ತಾರೆ. ಎದೆಯನ್ನು ಇಲ್ಲಿ ತಾಗಿಸ್ಬೇಕು. ಇಲ್ಲಿ ತಾಗಿಸಿದಾಗ ಉಸಿರು ಒಳಗಡೆ ಇರಬೇಕು, ಉಸಿರು ಹೊರಗಡೆ ಬಿಡಬಾರ್ದು. ಆಮೇಲೆ ನಿಧಾನವಾಗಿ ಕತ್ತೆತ್ತಿ ಉಸಿರನ್ನ ಬಲಗಡೆ ಮೂಗು ಮುಚ್ಚಿ ಎಡಗಡೆಯಿಂದ ಉಸಿರು ಬಿಡಬೇಕು. ಸರಿನಾ? ಈಗ ಉಸಿರು ತೆಗೆದುಕೊಳ್ಳಿ. ಉಸಿರು ನಿಲ್ಲಿಸಿ ಗದ್ದವನ್ನು ಎದೆಗೆ ತಾಗಿಸಿ. ಜಾಲಂಧರ ಬಂಧ ತಾಗಿಸಿ, ಚೆನ್ನಾಗಿ ತಾಗಿಸ್ಬೇಕು. ತಾಗಿಸ್ರಿ, ಚೆನ್ನಾಗಿ ತಾಗಿಸಿ. ಚೆನ್ನಾಗಿ ನಿಧಾನ ಕತ್ತ ಮೇಲೆತ್ತಿ ಎಡಗಡೆ ಉಸಿರು ಬಿಡಿ.
ಅಂದರೆ ನಿಮಗೆ ಎಷ್ಟು ತಡಿಲಿಕ್ಕಾಗುತ್ತೋ ಉಸಿರನ್ನು ಹೋಲ್ಡ್ ಮಾಡಲಿಕ್ಕಾಗುತ್ತೋ ಉಸಿರನ್ನು ನಿಲ್ಲಿಸಿ ಒಳಗಡೆ ಎದೆಯನ್ನು ಗದ್ದವನ್ನು ಎದೆಗೆ ತಾಗಿಸಿ, ಬಾಗಿ ಮುಂದೆ ತಾಗಿಸಿ ನಿಧಾನವಾಗಿ ಉಸಿರನ್ನು ಎಡಗಡೆ ಬಿಡಿ. ರಿಲ್ಯಾಕ್ಸ್. ಇನ್ನೊಮ್ಮೆ ಆಯ್ತಾ? ತಾಗಿಸಿ ಉಸಿರನ್ನು ಹೋಲ್ಡ್ ಮಾಡಿ. ಈ ಗದ್ದವನ್ನು ಮೇಲೆತ್ತಿ ಉಸಿರು ಬಿಡಿ. ರಿಲ್ಯಾಕ್ಸ್. ಈಗ ಇವತ್ತಿನ ಸಮಯ ಮುಗೀತು. ನಾಳೆ ಏನು ಮಾಡಬೇಕಂದ್ರೆ, ನಾನು ಬರೋಕ್ಕಿಂತ ಒಂದು 10 ನಿಮಿಷ ಮೊದಲೇ ಬಂದು ಯಾರಾದರೂ ಇಲ್ಲಿ ಪ್ರಾರ್ಥನೆ, ಸಂಗೀತ, ಭಜನೆ, ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಎಲ್ಲೇ ಇದ್ದರೂ ಕೂಡ ಮೊದಲು ಭಜನೆ ನಡೀತಿರ್ತದೆ.